ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಮಂಗಳೂರಿನ ಪಣಂಬೂರಿನಲ್ಲಿ ಅದ್ಯಾಕೋ ಇನ್ನೂ ಕೂಡ ಇಸ್ಪಿಟ್ ದಂಧೆಯ ಭೂತ ತೊಲಗ್ತಾ ಇಲ್ಲ. ಅಮೃತ ಪತ್ರಿಕೆಯಲ್ಲಿ ನಿರಂತರವಾಗಿ ವರದಿ ಮಾಡಿ ಪೊಲೀಸ್ ಇಲಾಖೆಯನ್ನ ಎಚ್ಚರಿಸ್ತಾ ಇದ್ರೂ ಸಹ ರಾಮನಾಥನ ಇಸ್ಪಿಟ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಈಗಾಗಲೇ ಈತನ ವಿರುದ್ಧ ಗ್ಯಾಂಬ್ಲಿಂಗ್ ಪ್ರಕರಣಗಳು ದಾಖಲಾಗಿ ಗೂಂಡಾ ಕಾಯ್ದೆ ಹಾಕಿದ್ರೂ ಕ್ರಮ ಮಾತ್ರ ಇನ್ನೂ ಜರುಗಿಲ್ಲ. ಪೊಲೀಸರ ಈ ಮೀನಾಮೇಷಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಈತ ಯಾರನ್ನು ಸೂಚಿಸ್ತಾನೋ ಅವರ ಮೇಲೆ ಮುಗಿಬೀಳೋ ಪೊಲೀಸರು ಈತನ ದಂಧೆ ಮೇಲೆ ಮಾತ್ರ ರೇಡ್ ಮಾಡೋ ಧೈರ್ಯ ಮಾಡ್ತಿಲ್ಲ. ರಾಮನಾಥನ ವಿರುದ್ಧ ಕ್ರಮ ಕೈಗೊಳ್ಳದಷ್ಟು ಅಸಹಾಯಕರಾದರೆ ಪೊಲೀಸರಿಗಿಂತಲೂ ರಾಮನಾಥನ ಪ್ರಭಾವವೇ ಹೆಚ್ಚಿದ್ಯಾ? ಇಲ್ಲ ಈತನ ಹಫ್ತಾ ತಿಂದು ನಾಲಿಗೆ ಬಿದ್ದೋಗಿದ್ಯಾ? ಮಂಗಳೂರಿನಲ್ಲಿ ಸಣ್ಣ ಪುಟ್ಟ ಕ್ಲಬ್ಗಳಿಗೂ ದಾಳಿಗಿಟ್ಟು ಮುಚ್ಚಿಸೋ ಪೊಲೀಸರು ರಾಮನಾಥನ ಅಡ್ಡೆಗೆ ಮಾತ್ರ ಬೆಂಗಾವಲಾಗಿ ನಿಂತಿರೋದ್ರ ಹಿಂದಿನ ಮರ್ಮವೇನು? ಈತನ ಮೇಲಿರುವ ಆ ಅಭಯ ಹಸ್ತವಾದ್ರೂ ಯಾವುದು? ಈತ ಕಾನೂನಿಗೂ ಮೀರಿದ ನರರೂಪಿ ರಾಕ್ಷಸನೇ. ಹಿರಿಯ ಅಧಿಕಾರಿಗಳು ಕೂಡ ಈತನ ವಿರುದ್ಧ ಕ್ರಮ ಕೈಗೊಳ್ಳಲು ಹೆದರುತ್ತಿರೋದೇಕೆ? ಈ ಎಲ್ಲದಕ್ಕೂ ಉತ್ತರ ಬೇಕಿದೆ. ಮಂಗಳೂರು ಪೊಲೀಸರ ಈ ಅಸಹಾಯಕತೆ ಕಂಡು ಜನ ಖಾಕಿ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ತಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ರೆ ಜನರೇ ಎಚ್ಚರಿಸುತ್ತಾರೆ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.